ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರೋ ಥರ ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಇವಾಗ ಸೌತಡ್ ಗಣಪತಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ನಾವು ಒನ್ ಡೇಲಿ ಧರ್ಮಸ್ಥಳ ಮತ್ತು ಸೌತಡ್ನ ನೋಡಿಕೊಂಡು ರಿಟರ್ನ್ ತುಮಕೂರ್ಗೆ ಬರ್ತಾಯಿದ್ದೀವಿ. ಈಗ ನಾವು ಧರ್ಮಸ್ಥಳನ 1:10ಗೆ ಬಿಟ್ಟಿದ್ದೀವಿ. ಆನ್ ದ ವೇ ಇಲ್ಲಿ ಬರಬೇಕಾದ್ರೆ ಫ್ರೂಟ್ ಸ್ಟಾಲ್ಸು ತುಂಬ ಇರುತ್ತೆ. ಪೈನಾಪಲ್ ಫ್ರೂಟ್ ಸ್ಟಾಲು ಮತ್ತು ತಾಟಿಲಿಂಗು ಅಂತಾರಲ್ಲ ಅದು, ಅಲ್ಲಿ ತೊಗೊಂಡು ಚಂದನ್ ಮತ್ತು ಪೂರ್ವಿ ಅವರೆಲ್ಲ ತೊಗೊಂಡು ತಿಂದ್ಬಿಟ್ಟು ಬಂದಿದ್ದಾರೆ. ಎಷ್ಟು ಸೆಕೆ ಆಗ್ತಿತ್ತು ಅಂದರೆ, ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ಸೆಕೆ ಇರಲಿಲ್ಲ, ಬರಬೇಕಾದ್ರೆ ತುಂಬ ಸೆಕೆ ಆಗ್ತಿತ್ತು. ಕಾಲೆಲ್ಲ ಸುಟ್ಟು ತುಂಬ ಸಖತ್ ಹೇಳೋಕ್ಕಾಗಲ್ಲ, ಅಷ್ಟು ಸುಟ್ಟೋಗ್ತಿತ್ತು. ನಾನಂತೂ ರನ್ ಮಾಡ್ಕೊಂಡು ಬಂದಿದ್ದೀನಿ ಓಡಿಕೊಂಡು, ಅಷ್ಟು ಕಾಲೆಲ್ಲ ಸುಡ್ತಿತ್ತು. ನೋಡ್ಬೋದು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ. ಆಮೇಲೆ ನಾನು ಸ್ನ್ಯಾಕ್ಸ್ ತೊಗೊಂಡೋಗಿದ್ವಲ್ಲ, ಇದು ಇಲ್ಲಿಂದನೇ ತುಮಕೂರಿಂದನೇ, ಅದು ನೈಫ್ ಎಲ್ಲ ತೊಗೊಂಡೋಗಿದ್ದೆ. ನೈಫು ಮತ್ತು ಸಾಲ್ಟ್ ಮತ್ತು ಚಿಲ್ಲಿ ಪೌಡರೆಲ್ಲ ಮನೇಲೇ ಮಿಕ್ಸ್ ಮಾಡಿಕೊಂಡು ಅದನ್ನು ಈಗ ಕಟ್ ಮಾಡಿಕೊಂಡು ಕೊಡ್ತಾಯಿದ್ದೀನಿ ಎಲ್ಲರಿಗೂ ತಿನ್ನೋಕ್ಕೆ. ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಇಲ್ಲಿಂದನೇ ನನಗೆ ಧರ್ಮಸ್ಥಳದಲ್ಲಿ ಆ ಥರ ಸ್ನ್ಯಾಕ್ಸು ಅಲ್ಲಿ ಸಿಗೋ ಥರ ನಂಗೆ ನಿಜವಾಗ್ಲೂ ತಿನ್ನೋಕೆ ಇಷ್ಟ ಆಗೋಲ್ಲ. ಅಲ್ಲಿ ಆ ಥರದ್ದೇನೂ ಬೇಕ್ರಿನೂ ಕೂಡ ಏನೂ ಇರಲ್ವಲ್ಲ. ಅದಕ್ಕೆ ಮಕ್ಳಿಗೆ ಜರ್ನಿ ಟೈಮಲ್ಲಿ ಜರ್ನಿ ಮಾಡಬೇಕಾದ್ರೆ ಜಾಸ್ತಿ ಇನ್ನೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲೇ ಸ್ನ್ಯಾಕ್ಸ್ ಎಲ್ಲ ತರಿಸಿದ್ದೆ ಅವ್ರಿಗೆ. ಮತ್ತು ನಾನು ಫ್ರೂಟ್ಸು ಮತ್ತು ಸೀಬೆಹಣ್ಣನ್ನ ಎಲ್ಲ ತರಿಸ್ಕೊಂಡಿದ್ದೆ. ಆರೆಂಜು, ಆ್ಯಪಲ್ಲು ಎಲ್ಲ ಈ ಬಾಕ್ಸಿಗೆ ನೋಡಿರಿ ಇಲ್ಲಿ. ಅದಕ್ಕೆ ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೆ. ನೈಫೆಲ್ಲ ಕಟ್ ಮಾಡಿ ಈಗ ಎಲ್ಲರಿಗೂ ಕೊಡ್ತಾಯಿದ್ದೀನಿ. ಚಂದನ್ಗಂತೂ ತುಂಬ ಇಷ್ಟ ಸಖತ್ತು ಇದು. ಈ ಥರ ಸೀಬೆಹಣ್ಣು ಉಪ್ಪು ಖಾರ ಹಾಕ್ಕೊಂಡು ಕೊಡ್ತಾಯಿದ್ರೆ ತಿಂತಾ ಇರ್ತಾನೆ ನಾನು ಯಾವಾಗ್ಲೂ. ಪೂರ್ವಿ ನಂಗೆ ಬೇಕು ಕೊಡು ಮಮ್ಮ, ಬೇಗ ಕೊಡು, ನನಗೆ ಉಪ್ಪು ಖಾರ ಹಾಕಬೇಡ ಅಂತ ಹೇಳ್ತಾ ಇದ್ದದ್ದು. ಪೂರ್ವಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನಲ್ಲ. ನಾವು ಜಾಸ್ತಿ ಉಪ್ಪು ಖಾರ ಇಲ್ಲ ಅಂದರೆ ನಮ್ಗೆ ಇಷ್ಟನೇ ಆಗಲ್ಲ. ಇವಾಗ ಆನ್ ದ ವೇ ಫ್ರೂಟ್ ಸ್ಟಾಲ್ ಹತ್ರ ಇಲ್ಲಿ ಹೇಳಿದ್ನಲ್ಲ ಆವಾಗಲೇ, ಅಲ್ಲಿ ನಿಲ್ಲಿಸಿದ್ದಾರೆ. ಪೈನಾಪಲ್ ತೊಗೊಂಬರೋಕೆ ಹೋಗಿದ್ದಾರೆ. ಮತ್ತು ಪೂರ್ವಿ ಅದೇನೋ ತಾಟಿಲಿಂಗು ತಿಂತೀನಿ ಅಂತ ಹೇಳ್ತಿತ್ತು. ನನಗೆ ಇಷ್ಟ ಆಗಲ್ಲ ಅದು ಪರ್ಸ್ನಲಿ. ಆ ಪೂರ್ವಿಗೆ ಇಷ್ಟ ಸಖತ್ತು. ಅಲ್ಲಿ ಹೋದಾಗ ಯಾವಾಗಲೂ ಟ್ರೈ ಮಾಡ್ತಿರುತ್ತೆ ಅದು. ಅಲ್ಲಿ ಫೇಮಸ್ ಅಲ್ವಾ ಅದು, ಅಲ್ಲಿ ತಿಂತಾ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ತಾಟಿಲಿಂಗು ತಿನ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ನಾನು ಇಲ್ಲಪ್ಪ ಇಲ್ಲೇ ಕಾರಲ್ಲಿ ಇರ್ತೀನಿ ಅಂತ ಇಲ್ಲೇ ಕೂತ್ಕೊಂಡಿದ್ದೀನಿ. ನನಗೆ ಹಾಗೆ ಇಲ್ಲಿ ಪೈನಾಪಲ್ ತಂದುಕೊಟ್ರು. ಇಲ್ಲೇ ತಿಂತಾಯಿದ್ದೀನಿ ಕಾರಲ್ಲಿ ನಾನು. ನನಗೆ ಹುಷಾರು ಬೇರೆ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ನನಗೆ ನಿಜವಾಗ್ಲೂ ಇಳಿಯೋದು ಹತ್ತೋದು ನಿಜ ಅದೆಲ್ಲ ಸ್ವಲ್ಪ ಒಂಥರ ಏನು ಅಂದರೆ ಲೇಜಿನೆಸ್ಸೇ ಅಂತ ಹೇಳ್ಬೋದು. ಯಾರು ಇಳಿತಾರೆ ಯಾರು ಹತ್ತುತ್ತಾರೆ ಅನ್ನೋ ಥರ ಆಗಿದ್ದೆ ನಾನು. ಇಲ್ಲಿಗೆ ತಗೊಂಬಂದು ಕೊಟ್ಟರು, ತಿಂತಾಯಿದ್ದೀನಿ ಈಗ ನಾನು. ಇಲ್ಲಿ ಥರ ಹುಳಿ ಇರಲಿಲ್ಲ ಅದು. ಪೈನಾಪಲ್ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ಮನೆಗೆ ಕೂಡ ಒಂದು ತೊಗೊಂಡ್ರು. ಚಂದು ಇಟ್ಕೊಂಡಿದ್ದಾನೆ ಮನೆಗೆ ತೊಗೊಂಡಿರೋದನ್ನ. ಈಗ ಅಲ್ಲಿಂದ 7 ಮಿನಿಟ್ಸ್ ಅಷ್ಟೇ ಸೌತಡ್ಕು ನಾವು ಅಲ್ಲಿ ನಿಲ್ಲಿಸಿದ್ದರಿಂದ ಹೋಗ್ತಾ ಇದ್ದೀವಿ. ಬಂದಿದ್ದೀವಿ ಇವಾಗ ಸೌತಡ್ಕಿಗೆ ರೀಚ್ ಆಗಿದ್ದೀವಿ ನಾವು. ಇಲ್ಲಿ ಸೌತಡ್ಕ ಗಣಪತಿ ಇದೆಯಲ್ಲ, ಇಲ್ಲಿನ ಪ್ರಸಾದ ಅಂತೂ ಸಖತ್ತು, ತುಂಬ ಇಷ್ಟ ರಘುಗೆ. ಯಾವಾಗ್ಲೂ ಇಲ್ಲಿಗೆ ಹೋಗಬೇಕು ಮೇನು. ಹೌದು, ಅಲ್ಲಿ ಪ್ರಸಾದ ಚೆನ್ನಾಗಿರುತ್ತೆ, ಹೋಗೋಣ ಅಂತ ಹೇಳ್ತಿರ್ತಾರೆ. ಅಷ್ಟು ಫೇಮಸ್ ಇಲ್ಲಿ. ಅವಲಕ್ಕಿ ಪ್ರಸಾದ ಕೊಡ್ತಾರಲ್ಲ, ಅದು ಅವ್ರಿಗೆ ಅಷ್ಟೊಂದು ಇಷ್ಟ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ದರ್ಶನ ಮಾಡ್ಕೊಂಬರ್ಬೇಕು ಅಂತ. ನೀವು ಕೂಡ ಧರ್ಮಸ್ಥಳಕ್ಕೆ ಬಂದರೆ ಸೌತಡ್ ಗಣಪತಿನ ಮಿಸ್ ಮಾಡ್ದೇ ವಿಸಿಟ್ ಮಾಡಿ. ತುಂಬ ಹತ್ರನೇ ಇದೆ. ಒಂದು 20 ಮಿನಿಟ್ಸ್ ಜರ್ನಿನೂ ಇಲ್ಲ ಇದು. ಅದಕ್ಕಿಂತ ಮರ್ತೋಗಿದ್ದೀನಿ ನಾನು ಇದು ಎಷ್ಟು ಅವರ್ ಜರ್ನಿ ಅಂತ. 20 ಮಿನಿಟ್ಸ್ ಅಷ್ಟೇ ಡ್ರೈವ್ ಇರೋದು ಅಲ್ಲಿಂದ ಇಲ್ಲಿಗೆ. 20 ಮಿನಿಟ್ಸ್ಗೆಲ್ಲ ನಮಗೆ ಸಿಕ್ಕಿಬಿಡುತ್ತೆ. ಬಂದು ವಿಸಿಟ್ ಮಾಡಿಕೊಂಡು ಹೋಗಿ. ನೋಡಿ, ಇಲ್ಲಿ ಇನ್ನೂ ನಾವು ದರ್ಶನನೇ ಮಾಡಿಲ್ಲ. ಆಲೇ ಪ್ರಸಾದ ಚೀಟಿ ತಗೊಂಬರೋಕೆ ಹೋಗಿದ್ರು. ನಾನು ಬಾ ಫಸ್ಟ್ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ. ಅದಕ್ಕೆ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ಈಗ. ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಇದು ಗರ್ಭಗುಡಿ ಇಲ್ಲ ಈ ದೇವಸ್ಥಾನಕ್ಕೆ. ಓಪನ್ ಆಗಿರುವಂಥ ಪ್ಲೇಸಲ್ಲಿ
ಈ ಗಣಪತಿ ನೆಲೆಸಿರುವಂಥದ್ದು. ಅದಕ್ಕೇ ದೇವಸ್ಥಾನ ಮಾಡಿದ್ದಾರೆ. ಅದೇ ಈ ದೇವಸ್ಥಾನದ ಸ್ಪೆಷಾಲಿಟಿ. ಮತ್ತು ನಾವು ಅಲ್ಲಿ ಗಂಟೆ ಕೂಡ ಹಾಕಬಹುದು ಭಕ್ತಾದಿಗಳು ಹರಕೆ ಮಾಡಿಕೊಂಡು. ಮತ್ತು ಈ ಸ್ಥಳದ ಇತಿಹಾಸ ಏನು ಅಂದರೆ, ಇದು ರಾಜರಿಂದ ಪೂಜಿಸಲ್ಪಟ್ಟಿರುವಂಥ ಗಣಪತಿ ದೇವಸ್ಥಾನ ಇಲ್ಲಿರುತ್ತೆ. ಇಲ್ಲಿ ಶತ್ರುಗಳ ದಾಳಿಯಿಂದ ಇದು ನಾಶ ಆಗಿರುತ್ತೆ. ಆವಾಗ ಅಲ್ಲಿದ್ದಂಥ ಗೋರಕ್ಷಕರು ಇದನ್ನು ಎತ್ಕೊಂಡು ಹೋಗಿ ಸೌತೆಕಾಯಿ ಬೆಳೆಯುವಂಥ ಪ್ರದೇಶದಲ್ಲಿ ಆವಾಗ ಇದನ್ನು ಇಡ್ತಾರೆ. ತಮಿಳಿನಲ್ಲಿ ಸೌತ್ ಅಂದರೆ ಸೌತೆಕಾಯಿ ಮತ್ತು ಅಡ್ಕ ಅಂದರೆ ಹುಲ್ಲುಗಾವಲು ಅಂತ. ಆವಾಗ ಅದರಿಂದ ಈ ಪ್ಲೇಸು ಸೌತ್ ಅಡ್ಕ ಅಂತ ಹೇಳಿ ಬಹಳ ಬೇಗನೆ ಜನಪ್ರಿಯತೆ ಪಡೆಯುತ್ತೆ ಈ ದೇವಸ್ಥಾನ. ಇದು ಈ ದೇವಸ್ಥಾನದ ಇತಿಹಾಸ ಆಗಿರುತ್ತೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಒಂದ್ಸತಿ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ಈಗ ನಾವು ಹೊರಟಿದ್ದೀವಿ. ಆನ್ ದ ವೇ ಇಲ್ಲಿ ಕಾಫಿ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಫೇಮಸ್ ಅಲ್ವಾ, ಅದಕ್ಕೆ ಕಾಫಿ ಪೌಡರ್ ತೊಗೊತಾ ಇದ್ದೀವಿ. ಕಾಫಿ ಪೌಡರ್ ತೊಗೊಂಡು ಈಗ ನಾವು ಊರ ಕಡೆ ಹೊರಟಿದ್ದೀವಿ. ಅಂದರೆ ಇವಾಗ ಟೈಮ್ ಬಂದು 2:30. ಇವಾಗ ಟೈಮ್ ಬಂದು 2:30. ನಾವು 1:30ಗೆಲ್ಲ ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಈಗ 2:30ಗೆಲ್ಲ ಮುಗಿಸ್ಕೊಂಡು ರಿಟರ್ನ್ ತುಮಕೂರ್ಗೆ ಆಗ್ತಾಯಿದ್ದೀವಿ. ಎಲ್ಲ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಿದ್ವಿ ತುಂಬ. ಇಲ್ಲಿ ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ, ಅದಕ್ಕೆ ನಾನು ಹಾಕಿಲ್ಲ ಯಾವುದೂ. ಈಗ 7 ಆಗಿದೆ. 6:50 ಇರಬೇಕು. 6:50 ಮನೆಗೆ ರೀಚ್ ಆಗಿದ್ದೀವಿ. ಮನೆಗೆ ಬಂದ್ವಿ. ನಾವು ಒಂದು ಸತಿ ಇಲ್ಲೇ ಡಿನ್ನರ್ ಮಾಡೋಣ ಅಂತ. ಯಾರಿಗೂ ಹೊಟ್ಟೆ ಹಸ್ತಿರಲಿಲ್ಲ. ಸ್ನ್ಯಾಕ್ಸ್ ಎಲ್ಲ ತುಂಬ ತಿಂದ್ಬಿಟ್ಟಿದ್ವಿ ನಾವು. ಅದಕ್ಕೆ ಮನೇಲಿ ಏನಾದರೂ ಲೈಟಾಗಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋಣ ಅಂತ ಬಂದಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಧರ್ಮಸ್ಥಳದ ಟ್ರಿಪ್ ವ್ಲಾಗ್. ಆರಾಮಾಗಿ ನಾವು ಒನ್ ಡೇಲಿ ಇಲ್ಲಿಂದನೇ ಬೆಳಗಿನ ಜಾವ ಬಿಟ್ಟರೆ ಒನ್ ಡೇ ನಾವು ಸಂಜೆ ಅಷ್ಟೊತ್ತಿಗೆ ಧರ್ಮಸ್ಥಳ ಟ್ರಿಪ್ಪು ಹೋಗ್ಬಿಟ್ಟು ಬರ್ಬೋದು ಅಂತ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.